ಆಲ್ ಐಸ್ ಆರ್ ಆನ್ ಚಿತ್ತಾಪುರ ಈ ಒಂದು ಕ್ಯಾಂಪೇನ್ ಅನ್ನು RSS ಬೆಂಬಲಿಗರು ಅಥವಾ RSS ಸಪೋರ್ಟ್ ಮಾಡೋರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಪಥಸಂಚಲನ ಮಾಡೋದಕ್ಕೆ RSS ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಬೇರೆ ಸಂಘಟನೆಗಳು ಭೀಮ್ ಆರ್ಮಿ ಸೇರಿದಂತೆ ಬೇರೆ ಬೇರೆ 7ಕ್ಕೂ ಹೆಚ್ಚು ಸಂಘಟನೆಗಳು ನಾವು ಕೂಡ ರ್ಯಾಲಿ ಮಾಡ್ತೀವಿ, ನಾವು ಕೂಡ ಪಾದಯಾತ್ರೆ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ, ನಮಗೂ ಅವಕಾಶ ಕೊಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಅರ್ಜಿ ಹಾಕಿವೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು BJP ನಡುವೆ ಮತ್ತೆ ವಾಕ್ ಸಮರ ಶುರುವಾಗಿದೆ. ಅಂತ ಸರ್ಕಾರ ಹೇಳ್ತಾ ಇರುವಂಥದ್ದು ಈಗಾಗಲೇ ಒಂದು ನೋಟಿಫಿಕೇಷನನ್ನು ಜಾರಿ ಮಾಡಿದ್ದೀವಿ, ಆ ನೋಟಿಫಿಕೇಷನ್ಗೆ ಅನುಗುಣವಾಗಿ ಯಾರೇ ಕೂಡ ಪರ್ಮಿಷನ್ ತಗೋಬೋದು, ಅದು ಕೂಡ ಪರ್ಮಿಷನ್ ಕೊಡೋದು ಬಿಡೋದು ಜಿಲ್ಲಾ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಅಂತ. ಹೀಗಾಗಿ ಈಗ RSS ಪಥಸಂಚಲನ ಚಿತ್ತಾಪುರದಲ್ಲಾಗತ್ತಾ, ಆದರೆ ಅದನ್ನು ಹೇಗೆ ಶಕ್ತಿ ಪ್ರದರ್ಶನವಾಗಿ ಮಾರ್ಪಾಡು ಮಾಡೋದಕ್ಕೆ RSS ತಯಾರಿ ನಡೆಸಿದೆ ಅಂತ ಕಾಂಗ್ರೆಸ್ ಕೌಂಟ್ರ್ ಏನು ನೋಡೋಣ ಬನ್ನಿ. ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು. ಅಧಿಕಾರಕ್ಕೋಸ್ಕರನೇ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಲ್ವ 18ರಲ್ಲಿ. RSS ಅಂದ್ರೆ ಒಂದು ರಾಷ್ಟ್ರೀಯ ವಿಚಾರ, ವ್ಯಕ್ತಿಗೆ ಸಂಸ್ಕಾರ ಕೊಡೋದು, ರಾಷ್ಟ್ರಭಕ್ತಿಯ ಸಂಸ್ಕಾರ ಕೊಡೋದು. RSS ಏನು ದೇಶಭಕ್ತಿ ಕೆಲಸ ಮಾಡಿದೆ ಹೇಳ್ರಪ್ಪ. ಆ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸೋ ಕೆಲಸ ಸಂಘ ಮಾಡುತ್ತೆ. ರಾಷ್ಟ್ರೀಯ ಭಾವನೆ ಇಲ್ಲದೆ ಇದ್ರೆ ಏನಾಗುತ್ತೆ? ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಅವ್ರ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ದುಡ್ಡು ಬರ್ತೈತೆ? RSS ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಬಗ್ಗೆ ಮೊದಲು ಕೂಗೆಬ್ಬಿಸಿದ್ದು ಸಚಿವ ಪ್ರಿಯಾಂಕರಿಗೆ. ಇದೇ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಪ್ರಿಯಾಂಕ ಸ್ವಕ್ಷೇತ್ರ ಚಿತ್ತಾಪುರದ ಪಥಸಂಚಲನ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಹಿಂದೆನೂ ಒಮ್ಮೆ RSS ಪಥಸಂಚಲನವನ್ನ ಮುಂದೂಡಲಾಗಿತ್ತು. ಹೈಕೋರ್ಟ್ ಹೊಸ ಅರ್ಜಿಗೆ ಸೂಚಿಸಿ ನಾಳೆಗೆ ವಿಚಾರಣೆ ನಿಗದಿಪಡಿಸಿತ್ತು. ಆದರೆ ಚಿತ್ತಾಪುರದಲ್ಲಿ ನವೆಂಬರ್ 2ರಂದೇ ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ RSS ಸೇರಿದಂತೆ 7 ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ಈ ನಡುವೆ ರಾಜಕೀಯ ಜಟಾಪಟಿಯೂ ಜೋರಾಗಿ ನಡೀತಾ ಇದೆ. RSS ನಿರ್ಬಂಧದ ಬಗ್ಗೆ ಮೃದು ಧೋರಣೆ ತೋರಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಪ್ರಿಯಾಂಕ ಖರ್ಗೆ ಕೇಸರೀಕರಣದ ಬಾಣ ಬಿಟ್ಟಿದ್ದಾರೆ. ಇದಕ್ಕೆ ನೈತಿಕತೆಯ ಪ್ರಶ್ನೆ ಎತ್ತುವ ಮೂಲಕ HDK ಪ್ರತ್ಯಾಸ್ತ್ರ ಹೂಡಿದ್ದಾರೆ. ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು. JDS is no more secular, it is saffron. S stands for saffronization. ಅವ್ರು ಕೇಸರೀಕರಣ ಆಗ್ಬಿಟ್ಟಿದ್ದಾರೆ ಕುರ್ಚಿಗೋಸ್ಕರ. ಅಧಿಕಾರಕ್ಕೋಸ್ಕರನೇ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಲ್ವ 18ರಲ್ಲಿ. ಬಂದು ಏನು ಮಾಡಿದ್ರು? ನಿಮ್ಮಿಂದ ನಾನು ಕಲಿಬೇಕಾ ಯಾವ ರೀತಿ ನಡ್ಕೋಬೇಕು ರಾಜಕೀಯದಲ್ಲಿ ಅಂತೇಳಿ. ಸ್ವಲ್ಪ ಮಾತನಾಡಬೇಕಾದ್ರೆ 10% ಮಾತಾಡಿ. ನನ್ನ ಬಗ್ಗೆ ಚರ್ಚೆ ಮಾಡೋದಾಗಲಿ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋ ನೈತಿಕತೆ ನೀವು ಉಳಿಸ್ಕೊಂಡಿಲ್ಲ ಯಾರು. ಇನ್ನು BJP MLC CT ರವಿ RSS ರಾಷ್ಟ್ರಭಕ್ತಿಯ ಸಂಸ್ಕೃತಿ ಕೊಡುತ್ತದೆ ಅಂದ್ರು. ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಶಿವರಾಜ್ ತಂಗಡಗಿ ಯಾವ ದೇಶಭಕ್ತಿ ಕೆಲಸ ಮಾಡಿದ್ದೀರಿ ಅಂತ ಕೇಳಿದ್ದಾರೆ. RSS ಅಂದ್ರೆ ಒಂದು ರಾಷ್ಟ್ರೀಯ ವಿಚಾರ, ಅದ್ರ ಪದ್ಧತಿ ಏನು? ವ್ಯಕ್ತಿಗೆ ಸಂಸ್ಕಾರ ಕೊಡೋದು, ರಾಷ್ಟ್ರಭಕ್ತಿಯ ಸಂಸ್ಕಾರ ಕೊಡೋದು, ಸಮಾಜಮುಖಿ ಚಿಂತನೆಗಳ ಸಂಸ್ಕಾರ ಕೊಡೋದು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ವಿಚಾರವನ್ನ ಬಿತ್ತೋದು. ಸತ್ಯವನ್ನ ಹೇಳಿದ್ರೆ ಯಾಕ ಮಿರ್ಚಿ ಇಟ್ಟಂಗೆ ಆಗತೈತಿ BJP ಅವರಿಗೆ? ನಾನು RSS ಬಗ್ಗೆ ನಾನು ಕೇಳ್ತೀನಪ್ಪ. RSS ಏನು ದೇಶಭಕ್ತಿ ಕೆಲಸ ಮಾಡಿದೆ ಹೇಳ್ರಪ್ಪ. ಈ ನಡುವೆ RSS ನ ಹಣಕಾಸಿನ ಮೂಲ ಕೇಳಿದ ಕಾಂಗ್ರೆಸ್ಗೆ ವಿಪಕ್ಷ ನಾಯಕ R ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲ್ಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತಗೊಳ್ಳಕ್ಕೆ, ಆ ಟ್ರಂಪೆಟ್ ತಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಲ್ಲಿಂದ ಬರ್ತಾ ಇದೆ ಸರ್? ಅವ್ರ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ದುಡ್ಡು ಬರ್ತೈತೆ ಅದನ್ನ ಅವ್ರು ಡಿಕ್ಲೇರ್ ಮಾಡ್ಕೊಳ್ಳಿ. RSSಗೆ ದುಡ್ಡು ಬರ್ತೈತೆ ಡಿಕ್ಲೇರ್ ಮಾಡಕ್ಕೆ ಕೇಳಕ್ಕೆ ಸಂಸ್ಥೆಗಳಿದೆ, ಅವ್ರು ಕೇಳ್ಕಂತಾರೆ. RSS ಚಟುವಟಿಕೆಯ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹೊತ್ತಿಸಿದೆ. ಈ ಜ್ವಾಲಾಗ್ನಿ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ನಡುವೆ ಚಿತ್ತಾಪುರದ ನವೆಂಬರ್ 2ರ ಪಥಸಂಚಲನ ಕುತೂಹಲ ಮೂಡಿಸಿದೆ. ಸುನಿಲ್, TV9 ಬೆಂಗಳೂರು.